ಸಮಾರಂಭವು ನಮ್ಮ ಬೀಳ್ಗಿ ಪಟ್ಟಣದಲ್ಲಿ ಪ್ರತಿ ವರ್ಷವೂ ಬಹಳ ವಿಜೃಂಭಣೆಯಿಂದ ಮತ್ತು ಆನಂದದಾಯಕದಿಂದ ನಾವು ಎಲ್ಲ ಹಿರಿಯ ಗಣ್ಯ ಮಾನ್ಯಗಳೊಂದಿಗೆ ಆಚರಿಸುತ್ತಾ ಬಂದಿದ್ದೇವೆ. ಆ ಹೊತ್ತಿನಲ್ಲಿ ಪಾಕಿಸ್ತಾನದ ಜನರಲ್ ಮುಷರಫ್ ಅನ್ನವರು, ಅವಾಗ ನಮ್ಮ ಭಾರತದ ಪ್ರಧಾನಮಂತ್ರಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದರು. ಆ ಸಮಯದಲ್ಲಿ ಪಾಕಿಸ್ತಾನದ ಪ್ರಧಾನಮಂತ್ರಿ ನವಾಬ್ ಶರೀಫ್ ಅವರು ಒಂದು ಶಾಂತಿಯ ಸಭೆಯನ್ನಾಯ್ತು. ನೀವು ಒಳ್ಳೆ ಶಾಂತ ರೀತಿಯಿಂದ ಇರೋಣಂತ ಅನ್ನೋ ಉದ್ದೇಶದಿಂದ ಅವರು ಮಾತುಕತೆ ಮುಗಿಸಿ ಬಂದ ನಂತರ ಆಟೋಮೆಟಿಕಲಿ ಪಾಕಿಸ್ತಾನ ಜನರಲ್ ಮುಷರಫ್ ಏನ್ ಮಾಡಿದ, ತಮ್ಮ ಸೈನಿಕರನ್ನ ಅಡ್ವಾನ್ಸ್ ಮಾಡಿ ಕಾರ್ಗಿಲ್ ಪೋಸ್ಟಿಗೆ ಕಳಿಸಿದ್ರು ಅವರು. ಅಂದ್ರೆ ಕಾರ್ಗಿಲ್ ಹಿಲ್ ಅಂದ್ರೆ 1900 ಫೀಟ್, ಇದು 19,000 ಫೀಟ್ ಅಂದ್ರೆ 5,215 ಮೀಟರ್ ಅಂತ ಒಂದು ಹೈಟ್ ಇದ್ದಂತ ಸ್ಥಳದಿಂದ ನಮ್ಮ ಸೈನಿಕರು ಏನ್ ಕೆಳಗೆ ಬಂದಿದ್ರಲ್ಲ, ಪಾಕಿಸ್ತಾನ ಸೈನಿಕರು ಮೇಲೆ ಬಂದ್ರು. ಆ ಒಂದು ಮೇಲೆ ಬಂದ ತಕ್ಷಣ ಯಾರಿದ್ದಾರೋ ಅನ್ನೋದು ಗೊತ್ತಾಗ್ಲಿಲ್ಲ. ಅವಾಗ ಒಬ್ರು ಅಲ್ಲೇ ಪಾಕಿಸ್ತಾನ ಇದು ಜಮ್ಮು ಕಾಶ್ಮೀರದಲ್ಲಿ ಅಲ್ಲಿ ಚಾದ ಅಂಗಡಿ ಅವು ಇವು ಇಟ್ಕೊಂಡ BRO ಅಂತೈತಿ, ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂತ ಹೇಳಿ ಒಂದು ಡಿಪಾರ್ಟ್ಮೆಂಟ್, ಅದು ಬಾರ್ಡರ್ ರೋಡ್ ಮಾಡುವಂತ ಒಂದು ಕಂಪನಿಯವು. ಅಲ್ಲಿ ಅವರಿಗೆ ಒಂದು ಟೀ ಶಾಪ್ ಇತ್ತು. ಅಲ್ಲಿ ಏನ್ ಆಕ್ಟಿವಿಟಿ ಹಾಕಿತ್ತಲ್ಲ ಅವ್ರಿಗೆಲ್ಲ ನಮಗ ಹೇಳಿದ್ರು, ಹಿಂಗ್ ಸರ ಪಾಕಿಸ್ತಾನದವ್ರು ಅವ್ರ ಧ್ವಜ ಇತ್ತು, ಆ ಪಾಕಿಸ್ತಾನ ಧ್ವಜ ತಗೊಂಡ್ ಅಲ್ಲಿ ಮೇಲೆ ಹೋಗತ್ತಿದ್ರು, ನೋಡ್ತಾ ಇದ್ದೆ ಹಿಂಗೈತೆ. ಅವ್ರು ಸೂಚನೆ ಕೊಟ್ರು ನಮ್ಮ ಸೈನಿಕರಿಗೆ. ಅವಾಗ ನಮ್ಮ ಸೈನಿಕರಿಗೆ ಸೂಚನೆ ಕೊಡಂತ್ಲೆ, ಇಲ್ಲ ಆಗೇನ್ ಆಗುದಿಲ್ಲ ಅಂತ ಅನ್ನೋ ಉದ್ದೇಶ ನಮ್ಮಲ್ಲಿತ್ತು. ಬಟ್ ಆಟೋಮೆಟಿಕಲಿ ಏನ್ ಮಾಡಿದ್ರು, ನಮ್ಮ ಸೈನಿಕರ ಮೇಲೆ ಆಟೋಮೆಟಿಕಲಿ ಹೋದಂತ ಸೈನಿಕರು ಎಲ್ಲ ಮೇಲ್ಗೆ ಹೋದಂತ ಸೈನಿಕರ ಮೇಲೆ ಫೈರಿಂಗ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದೇ ಕಾರ್ಗಿಲ್ ಯುದ್ಧದಲ್ಲಿ ಫಸ್ಟಿಗೆ ಹುತಾತ್ಮರಾದವರೇ ನಮ್ಮ ಬಾಗಲಕೋಟೆ ಜಿಲ್ಲೆಯ ಚೊಳಚುಗುಡ್ಡದವರು, ಇಂಜಿನಿಯರ್ ರೆಜಿಮೆಂಟ್ ಅವ್ರದ್ದು. ಸ್ಟಾರ್ಟಿಂಗ್ ದಾಗ ಅವರೇ ನಮ್ಮ ಇಂಡಿಯಾದಾಗ ಫಸ್ಟ್ ಹುತಾತ್ಮರಾದವರೇ ಚೊಳಚುಗುಡ್ದವ್ರು, ಬಾಗಲಕೋಟೆ ಡಿಸ್ಟಿಕ್ ಚೊಳಚುಗುಡ್ದವ್ರು. ಆ ಸಮಯದಲ್ಲಿ ಬಾಗಲಕೋಟೆ ಡಿಸ್ಟಿಕ್ ಬದಾಮಿ ತಾಲೂಕು ಸುತ್ತಮುತ್ತ ಅವರ ಒಂದು ಮೆರವಣಿಗೆ ಮಾಡಿದ್ರು. ಆ ಸಮಯದಲ್ಲಿ ಅಂತ ಸಮಯದಲ್ಲಿ ಸಾಕಷ್ಟು ಈ ಒಂದು ಕಾರ್ಗಿಲ್ ಯುದ್ಧ ಸ್ಟಾರ್ಟ್ ಆದದ್ದು May 5, ಎಂಡ್ ಆದದ್ದು ಇವತ್ತಿನ ದಿವಸ ಅಂದ್ರೆ 26. ಒಂದು ಏನ್ ಇವತ್ತಿನ ದಿವಸ ಇದೆಯಲ್ಲ, 27ನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವ ಅನ್ನೋದು ಒಂದು ಅತಿ ವಿಜೃಂಭಣೆಯಿಂದ, ಅಂದ್ರೆ ಆ ಒಂದು ಹುತಾತ್ಮರಾದ 543 ಸೈನಿಕರು ಹುತಾತ್ಮರಾದ ದಿನ, ಅಂತ ಒಂದು ಸೈನಿಕರಿಗೆ ಒಂದು ನಾವು ಶ್ರದ್ಧಾಂಜಲಿಯನ್ನು ಅರ್ಪಿಸುವಂತ ಈ ಒಂದು ಪ್ರತಿ ವರ್ಷ ನಡೆಯುತ್ತಿರುವಂತ ಈ ಒಂದು ಕಾರ್ಯಕ್ರಮ. ಅದೇ ರೀತಿಯಾಗಿ ಈಗ ಆಪರೇಷನ್ ಸಿಂಧೂರ್ ಆಗಿದೆ. ಮತ್ತು ಸಾಕಷ್ಟು ನೋಡ್ರಿ, ಆಪರೇಷನ್ ಸಿಂಧೂರ್ ಇನ್ನೂ ಮುಗಿದಿಲ್ಲ, ತಮ್ಗೆ ಗೊತ್ತಿರಬೇಕು. ಆಪರೇಷನ್ ಸಿಂಧೂರ್ ಇನ್ನೂ ಮುಗಿದಿಲ್ಲ, ಆದ್ರೆ ಇನ್ನೂ ಸ್ಟಾರ್ಟ್ ಇದೆ. ಅದನ್ನ ಡೆಡ್ ಲೈನ್ ಇನ್ನೂ ಕೊಟ್ಟಿಲ್ಲ, ಆದ್ರೆ ಇನ್ನೂ ಸ್ಟಾರ್ಟ್ ಇದೆ. ಬಾರ್ಡರ್ ದಲ್ಲಿ ಹಂಗ ಫೈರಿಂಗ್ ಆಗ್ತಾ ಇರ್ತೈತಿ. ಅವ್ರ ಮೇಲೆ ನಾವು ಫೈರಿಂಗ್ ಮಾಡೋದು, ನಮ್ಮ ಮೇಲೆ ಅವ್ರು ಫೈರ್ ಮಾಡೋದು ನಡೀತಾ ಇದೆ. ನೀವು ಸಾಕಷ್ಟು ಇಂಥ ಒಂದು ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಒಂದು ಸೈನಿಕರು ಮಾಡುವಂತ ಕಾರ್ಯಕ್ರಮಕ್ಕೆ ನೀವು ಏನ್ ಬರ್ತಿರಲ್ಲ, ಇದೇ ರೀತಿ ಬರಬೇಕು. ನೀವು ಮತ್ತೊಬ್ಬರಿಗೆ ಪ್ರೋತ್ಸಾಹ ಕೊಡಬೇಕು. ಒಂದು ತಿಂಗಳ ನೀವು ಬರೀ 4 ದಿವಸ ಗೋವಾ ಟೂರ್ ಆದ್ರೆ ಅಂದ್ರೆ ಯಾವಾಗ ಮನೆಗೆ ಹೋದಿವಿ, ಹೆಂಡ್ರ ಮಕ್ಕಳು ನೋಡಿ ಅಂತ ಹೇಳ್ಕೇಸಿಂದ ನೀವು ಅಂತೀರಿ. ಆದ್ರೆ ಹೆಂಡ್ರು ಮಕ್ಕಳನ್ನ ಬಿಟ್ಟು ಕೇಸಿಂದ ಈ ಸೈನಿಕರು ಏನ ದೇಶ ಸೇವೆಗಾಗಿ ಹೋಗ್ತಾರಲ್ಲ, ಅದು ಯಾರು ನಮ್ಮ ಮನೆಗೆ ಅವರು ಇದು ಆಯ್ತು, ನನ್ ಕಷ್ಟ ಮನೆಯಲ್ಲಿ ಬಂತು, ತಾಯಿ ತಂದೆ ತೀರ್ಕೊಂಡ್ರು ಅಂತ ಯಾವ್ದು ಭಾವನೆ ಬಂದು ದೇಶಕ್ಕಾಗಿ ಮೊದಲೇನೆ ನಮ್ಮ ಹೆಜ್ಜೆ. ಅಂತ ಒಂದು ಸೈನಿಕರು ಮಾಡುವಂತ ಕಾರ್ಯಕ್ರಮಕ್ಕೆ ಯಾವತ್ತೂ ತಾವು ಪ್ರೋತ್ಸಾಹಿಸಬೇಕಂತ ಈ ವೇದಿಕೆ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೇನೆ. ಯಾಕಂದ್ರೆ ಸಾಕಷ್ಟು ನಾವು ಸ್ಕೂಲ್ಗಳಿಗೆ ನಾವು ವಿಸಿಟ್ ಕೊಟ್ಟಿವಿ. ಸರ್, ನಮ್ಮ ಸ್ಕೂಲ್ ಒಂದು ಆರ್ಮಿ ಒಂದು ಕಾರ್ಗಿಲ್ ಡೇ ನಾವು ಮಾಡ್ತೀವಿ, ಆ ಕಾರ್ಗಿಲ್ ಡೇಗೆ ನಿಮ್ ಸ್ಕೂಲ್ ವತಿಯಿಂದ ಮಕ್ಕಳನ್ನ ಕಳಿಸ್ಬೇಕು. ನಾವು BO ಅವ್ರ ಸದ್ಯಕ್ಕೆ ಹೋಗಿ ಭೇಟಿಯಾಗಿವಿ.
ಆದ್ರೆ ಇಂಥ ಕಾರ್ಯಕ್ರಮಕ್ಕೆ ಅವರು ಕಳಿಸಿಲ್ಲ. ರಜತ್ ಮಹೋತ್ಸವ 25ನೇ ವರ್ಷದ ಒಂದು ರಜತ್ ಮಹೋತ್ಸವ ಕಾರ್ಯಕ್ರಮ ಇದ್ದಾಗೂ ಸಹಿತ ನಾವು ಅವ್ರ ಆಫೀಸ್ ಹೋಗಿ ಲೆಟರ್ ಕೊಟ್ಟು ಬಂದ್ರು ನಮ್ಮ ಕಾರ್ಯಕ್ರಮ ಕಳಿಸಿಲ್ಲ ಅಂದ್ಮ್ಯಾಗ ನೀವೇ ವೇದಿಕೆ ಮೇಲೆ ಕುಂತಂತವ್ರು ವಿಚಾರ ಮಾಡಬೇಕು. ಯಾಕಂದ್ರೆ ಇದು ರಾಜಕೀಯ ಯಾವುದೇ ಆದಂತ ರಾಜಕೀಯ ಫಂಕ್ಷನ್ ಅಲ್ಲ. ಇದು ಒಂದು ದೇಶಕ್ಕಾಗಿ ಪ್ರಾಣವನ್ನ ತ್ಯಾಗ ಮಾಡಿದ ವೀರ ಸೈನಿಕರ ಒಂದು ಶ್ರದ್ಧಾಂಜಲಿಗೋಸ್ಕರ ಮಾಡ್ತಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಹೇಳಿಕೆ ಬಯಸುತ್ತಾ ಇದ್ದೇನೆ ಇವತ್ತು. ಆದ್ರೆ ಯಾವ ಸೈನಿಕರು ನಮ್ಮ ಜೊತೆ ಇದ್ದುಕೊಂಡು ಇಲ್ಲೇ ಈ ವೇದಿಕೆ ಮೇಲೆ ನೆರೆದಂತ ಈ ಸಾಕಷ್ಟು ಸೈನಿಕರು ಈ ಕಾರ್ಗಿಲ್ದಲ್ಲೇ ಇದ್ದಂತ ಎಲ್ಲರೂ ಪಾಲ್ಗೊಂಡಂತವ್ರು ಇವತ್ತಿನ ದಿವಸ ನಮ್ಮ ಜೊತೆ ಇದ್ದಂತ ಸೈನಿಕರು ನಾವು ಕೂಡಿ ಹೋದಾಗ ನಮ್ಮ ಜೊತೆ ಇದ್ದಂತ ಸೈನಿಕರು ಹುತಾತ್ಮರಾದ್ರು. ಇವತ್ತಿನ ನಮಗ ಎಷ್ಟು ಮನಸ್ಸಿಗೆ ನೋವು ಆಗತ್ತಂದ್ರೆ ಆ ದಿವಸನ ನಾವು ನೆನಪಿಸ್ಕೋತೀವಿ. ಯಾಕಂದ್ರೆ ಸೈನಿಕರಿಗೆ ಆದಂತ ನೋವು ಅದು ನಾವು ಹೇಳಿಕೆ. ಯಾಕಂದ್ರೆ ತಾವು ಇವತ್ತಿನ ಯುಗದಲ್ಲಿ ಟೆಕ್ನಾಲಜಿ ಯುಗ, ಬರೀ ಮೊಬೈಲ್ದಲ್ಲಿ ಹೊಡೆದ್ರೆ ಗೂಗಲ್ದಲ್ಲಿ ಎಲ್ಲ ನಿಮ್ಮ ಹಿಸ್ಟ್ರಿನೇ ಬರ್ತದೆ. ನಿಮ್ಮ ಕಾರ್ಗಿಲ್ದಾಯ್ತು 1900 ಈಗ ಸಾಕಷ್ಟು ಭಾರತದಲ್ಲಿ ಯುದ್ಧ ಆಗಿ ಹೋಗಿದ್ದಾವ. 1967 ಚೈನಾ ಯುದ್ಧ, 1965 ಪಾಕಿಸ್ತಾನ ಮತ್ತು ಭಾರತ ಯುದ್ಧ, 1971 ಬಾಂಗ್ಲಾ ವಿಭಜನೆ ಮಾಡುವ ಹೊತ್ನ್ಯಾಗ ಪಾಕಿಸ್ತಾನ ಜೊತೆ ಬಾಂಗ್ಲಾ ವಿಭಜನೆ ಮಾಡಿದ್ದೇ ಭಾರತ. ಅಂತ ಒಂದು ಇವತ್ತಿನ ದಿವಸ ಭಾರತದ ಮೇಲೆ ಬಾಂಗ್ಲಾದೇಶದವರು ನೆರೆ ಬೀಳ್ತಾ ಇದ್ದಾರೆ. ತಮಗೂ ಗೊತ್ತಿದ್ದ ಮಾತು, ಒಂದು ವೇಳೆ ಸೈನಿಕರು ಇರದೇ ಇದ್ರೆ ಇಲ್ಲಿ ಪರಿಸ್ಥಿತಿ ಏನಾಗತ್ತೆ ಅನ್ನೋದು ಅದ ನಿಮಗ್ ಗೊತ್ತಿಲ್ಲ, ಅದು ನಮಗ್ ಗೊತ್ತು. ಪೋಸ್ಟ್ ನಲ್ಲಿ ಬಾರ್ಡರ್ದಲ್ಲಿ ಪೋಸ್ಟ್ ನಲ್ಲಿ ಇದ್ದವರು ಬರೀ ಒಂದು ನಾಷ್ಟ ಮಾಡ್ಲಿಕ್ಕೆ 5 ನಿಮಿಷ ಕೆಳಗೆ ಇಳಿದ್ರೆ ಪೋಸ್ಟ್ ದಿಂತ್ರ 5 ನಿಮಿಷದಲ್ಲಿ ಏನಾಗತ್ತೆ ಹೇಳಕ್ ಬರುದಿಲ್ಲ. ಇವತ್ತಿನ ದಿವಸ ಎಲ್ಲ ಟೆಕ್ನಾಲಜಿ ಹೆಚ್ಚಾಯ್ತು. ಆಲ್ ಬಾರ್ಡರ್ದಾಗ ಐತಲ್ಲ ಎಲ್ಲ ಸೆನ್ಸರ್ ಫಿಟ್ ಮಾಡಿದ್ದಾರೆ. ಸೆನ್ಸರ್ ಒಂದು ಯಾವುದೇ ಒಂದು ಪಶು ಆಗಲಿ ಮನುಷ್ಯನಾಗಲಿ ಯಾವುದೇ ಆಕ್ಟಿವಿಟಿ ಆಗ್ತಂದ್ರೆ ಆಲ್ರೆಡಿ ಆರ್ಮಿ ಹೆಡ್ ಕ್ವಾರ್ಟರ್ ದಿಲ್ಲಿ ಒಳಗ ಅದ್ರ ಇಂಡಿಕೇಟರ್ ಆಗತ್ತೆ ಇವತ್ತಿನ ದಿವಸ. ಅಂತ ಒಂದು ಸೈನಿಕರಿಗೆ ಯಾವತ್ತೂ ಯಾವುದೇ ಸೈನಿಕರು ರಜೆಯಲ್ಲಿ ಬರ್ತಾರೆ. ಹಾಲಿ ಸೈನಿಕರಾಯ್ತು, ಮಾಜಿ ಸೈನಿಕರಾಯ್ತು, ಯಾವುದೇ ಒಂದು ಆಫೀಸ್ನಲ್ಲಾಗಲಿ ಎಲ್ಲೇ ಹೋಗಲಿ ಸೈನಿಕರಿಗೆ ಗೌರವ ಕೊಡುವಂತದ್ದು ತಮ್ಮಲ್ಲಿ ಆಗಬೇಕು. ಯಾವುದೇ ಸೈನಿಕರಂದ್ರೆ ಯಾರು ಕುಂದ್ರಿಸಿಂದ ಮನಿ ಕಳ್ಸಲ್ಲ. ಎಷ್ಟು ಕಷ್ಟ ಆಗತ್ತೆ, ಡ್ಯೂಟಿ ಎಷ್ಟು ಅನ್ನೋದು ಅವ್ರಿಗೆ ಗೊತ್ತು. ಆದ್ದರಿಂದ ಈ ಒಂದು ಸೈನಿಕರ ಒಂದು ಕಾರ್ಯಕ್ರಮಕ್ಕೆ ತಾವು ಕೂಡ ಒಂದು ಇಷ್ಟು ಸ್ವಸಂತೋಷದಿಂದ ಬಂದಿರಲ್ಲ. ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ವತಿಯಿಂದ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ವೇದಿಕೆ ಮುಂದೆ. ಶ್ರೀ ಸಿದ್ದೇಶ್ವರನ ಮನೆಯಲ್ಲಿ ನಡೆಯುತ್ತಾ ಇವತ್ತಿನ ಈ ಕಾರ್ಯಕ್ರಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಬೇಲಿಗೆ ಘಟಕ 27ನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂತ ಪರಮ ಪೂಜ್ಯರು ನಿಮ್ಮೆಲ್ಲರ ಆತ್ಮೀಯರಾದಂತ ಗುರುಪಾ ಶಿವಾಚಾರ್ಯ ಮಹಾಸ್ವಾಮಿಗಳು ಬೇಲ್ಗಿ ಅವರಿಗೆ ನನ್ನ ಪರವಾಗಿ ಹಾಗೂ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಪರವಾಗಿ ಅನಂತಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅವರಿಗೆ ಪರಮ ಪೂಜ್ಯರಾಗಿರ್ತಕ್ಕಂಥ ಪೂಜ್ಯ ಶ್ರೀ ಕಲ್ಮಠದ ಪೂಜ್ಯರಿಗೆ ಎಲ್ವಾಯಿ ದರೇಗೊಂಡವರು ಪುಷ್ಪವನ್ನು ಕೊಟ್ಟು ಪೂಜ್ಯರನ್ನ ಗೌರವಿಸಬೇಕು ಅಂತೇಳಿ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಮುಂದಿನ ತಯಾರಿ ಸುಭಾಷ್ ನಾಯ್ಕ ಅವರು ಶ್ರೀ ಗುರುಪಾಲ್ ಶಿವಾಚಾರ್ಯ ಮಹಾಸ್ವಾಮಿಗಳು ಕಲ್ಮಠ್ ಬೇಲ್ಗಿ ಅವರಿಗೆ ಸಹ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಬೇಲಿಗೆ ಘಟಕ ತರಫಿಂದ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅದರಂತೆ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತ ಶ್ರೀ ಜಿ.ಟಿ. ಪಾಟೀಲ್ರು, ಶಾಸಕರು, ಅಧ್ಯಕ್ಷರು, ಚಿನ್ನದ ಗಣಿ ಕಂಪನಿ ನಿಮಿತ್ತ ಅವರಿಗೆ ಸಹ ನನ್ನ ಪರವಾಗಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದಂತೆ ನಿಮ್ಮ ಆತ್ಮೀಯರು ಆದಂತ ಎಚ್.ಆರ್. ನಾರಾಯಣ ಸರ್, ಶಾಸಕರು, ವಿಧಾನ ಪರಿಷತ್ ಅವರಿಗೆ ಸಹ ನನ್ನ ಪರವಾಗಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಪರವಾಗಿ ಅತ್ಯಂತ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ
ಆಗಮಿಸಿದಂತ ನಮ್ಮ ನಿಮ್ಮ ಹಿರಿಯರು ಎಲ್ಲ ಸೈನಿಕರ ಬಗ್ಗೆ ಆತ್ಮೀಯರಾಗಿ ಯಾವತ್ತೂ ಗೌರವಿಸಿದಂತ ನಮ್ಮ ಎಸ್ ಆರ್ ಪಾಟೀಲ್ ಸಾಹೇಬರಿಗೂ ಮಾಜಿ ಶಾಸಕರಿಗೂ ಅವರಿಗೆ ನನ್ನ ಪರವಾಗಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಉಪನ್ಯಾಸ ನೀಡಲು ಬಂದಿರುವಂತಹ ರಾಜಶೇಖರ್ ಎಂ ಹಿರೇಮಠ ಉಪನ್ಯಾಸಕರು ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಅವರು ಸಹ ಅವ್ರಿಗೆ ಹೋಗಿ ವಿಷಯ ಹೇಳಿದ್ವಿ, ಹಿಂಗ ಪ್ಲಾಟಿನ ಸಂಬಂಧ ಹಿಂಗಾಗಿತ್ರಿ, ಒಂದು ಪ್ಲಾಟ್ ತಗೊಂಡಿವಿ, ಅದಕ್ಕೆ ರೊಕ್ಕ ಕೊಡಬೇಕಾಯ್ತ್ರಿ, ನಾವೆಲ್ಲರೂ ಸಂಘಟನೆಗೆ ಎಲ್ಲರೂ ಕಾಂಟ್ರಿಬ್ಯೂಷನ್ ಮಾಡಿ ಕೊಡ್ತಿದ್ದೀವಿ, ತಾವಷ್ಟು ಏನಾದ್ರು ಕೊಡೋದು ಅವರು ಕರೆದು ಅವರು 1 ಲಕ್ಷ ರೂಪಾಯಿ ಕೊಟ್ಕೊಡು. ಇಲ್ಲ ನಾನು ಹೇಳ್ತೇನೆ ಸರ್, GT ಪಾಲ್ ಸರ್ ಅಂತ ದಯವಿಟ್ಟು ನಾವು ಯಾರು ಹೋಗಿಲ್ಲ ಕೇಳಕ. ನಾವು ಇದನ್ನ ಕೇಳಕ್ ಹೋಗಿದ್ವಿ, ಏನ್ ಕೇಳಕ್ ಹೋಗಿದ್ವಿ ಅಂದ್ರೆ ಸರ್ ನಮ್ಮ ಸೈನಿಕರಿಗೆ ಸ್ವಲ್ಪ ಪ್ಲಾಟ್ ಹಾಕೊಡ್ರಿ ಅನ್ನುವಂತ ಕೇಳಕ್ ಹೋಗಿದ್ವಿ. ಒಂದು ಜಾಗ ತಗೊಂಡಿದ್ದೀವಿ, ಅದಕ್ಕೊಂದು ಸ್ವಲ್ಪ ಅನುದಾನ ಹಾಕತ್ತೇಳಿ ಕೇಳಕ್ ಹೋದಕ್ಕಾರೆ ಅವರು ಮಾತು ಕೊಟ್ಟಿದ್ದಾರೆ, ಎಲ್ಲಾ ಸೈನಿಕರಿಗೆ ಮಾತು ಕೊಟ್ಟಿದ್ದಾರೆ, ಇಲ್ಲಪ್ಪ ಯಾವ್ದಾರ ಒಂದು ಗ್ರಾಂಟ್ ಬರ್ಲಿ, ಗ್ರಾಂಟ್ದಲ್ಲಿ ನಿಮ್ 100 ಹಾಕೊಡ್ತು ಅಂತ ಹೇಳಿದ್ದಾರೆ. ಸಾಹೇಬ್ರು ಹೇಳಿದಂತೆ ಇದನ್ನು ಮಾತು ನಡೆಸ್ಕೊಡ್ತಾ ಇರ್ತೇವೆ, ನಾ ಕೇಳ್ಕೊತಾ ಇದ್ದೇನೆ. ಇನ್ನೊಂದು ನಮ್ಮ ಸಾಹೇಬ್ರೆಲ್ಲ ನಮ್ಮ ತಾಲೂಕಿನವರೆಲ್ಲ ಹಿರಿಯರು ಬಂದಿದ್ದಾರೆ, ಅವ್ರು ಇನ್ನೊಂದು ನಮ್ಮದು ಮನವಿ ಏನಂದ್ರೆ, ಇದು ನಾವು ಪ್ರತಿ ವರ್ಷ ಕಾರ್ಗಿಲ್ ವಿಜಯೋತ್ಸವ ಮಾಡ್ತಾ ಇದ್ದೇವೆ. ಕಾರ್ಗಿಲ್ ವಿಜಯೋತ್ಸವ ಮಾಡುವ ಇದೊಂದು ಜಯಂತಿ ಟೈಪ್ ಆಗಲಿ ಅಂತೇಳಿ ನಾವೆಲ್ಲರೂ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಎಲ್ಲಾ ತಾಲೂಕಿನಲ್ಲಿ, ಎಲ್ಲಾ ರಾಜ್ಯದಲ್ಲಿ, ಎಲ್ಲಾ ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದಾರೆ. ಇದೊಂದು ಕಾರ್ಯಕ್ರಮ, ಒಂದು ರಾಷ್ಟ್ರೀಯ ಕಾರ್ಯಕ್ರಮ ಆಗಲಿ ಅಂತೇಳಿ ತಾವೆಲ್ಲ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ ತಾವೊಂದು ಇದು ನಮ್ಮ ಸಂಬಂಧ ಆಗಲಿ ಒಂದು ಪ್ರಯತ್ನ ಮಾಡಿ ಮಾತಾಡಿ ಇದನ್ನು ಕಾರ್ಯಪಡಿ ತರಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇಲ್ಲಿ ತನಕ ಕರೆಸಿ ನಾನೊಂದು 2 ಮಾತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಮಸ್ಕಾರ ಸಲ್ಲಿಸಿ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದೇಶಕ್ಕಾಗಿ ಪ್ರಾಣವನ್ನೇ ಕೊಟ್ಟಿರುವಂತಹ ಸೈನಿಕರು ಹಾಗೂ ಹಾಲಿ ಇರುವ ಮಾಜಿ ಸೈನಿಕರ ಸಂಘ ಬೀಳಿಗಿ ಘಟಕ ಇವರ ಆಶ್ರಯದಲ್ಲಿ ಕಾರ್ಗಿಲ್ ಹಾಗೂ ಸಿಂಧೂರು ವಿಜಯೋತ್ಸವದ ಕಾರ್ಯಕ್ರಮವನ್ನು 27ನೇ ವಾರ್ಷಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹ ಈ ಕಾರ್ಯಕ್ರಮದ ವೇದಿಕೆಯನ್ನು ಹಂಚಿಕೊಂಡಿರುವಂತಹ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಕಲ್ಮಠದ ಗುರುಪಾದ ಶಿವಾಚಾರ್ಯ ಸ್ವಾಮಿಗಳಿಗೆ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ, ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಸಿಗೆ ನೀರು ಉಣಿಸಿ ಉದ್ಘಾಟನೆ ಮಾಡಿರುವಂಥ ವಿಧಾನ ಪರಿಷತ್ತಿನ ಸದಸ್ಯರು, ಆತ್ಮೀಯರು, ಗೆಳೆಯರಾದ ಹನುಮಂತ ಮೀರಾಣಿಯವರೇ, ಜೊತೆಗೆ ನಮ್ಮ ಜೊತೆಗೆ ಸಸಿಗೆ ನೀರು ಉಣಿಸುವುದರ ಮುಖಾಂತರ ಈ ತಾಲೂಕಿಗೆ ಇಂಥ ಇಳಿ ವಯಸ್ಸಿನಲ್ಲಿ ಸಹಿತ ಅನೇಕ ಸಂಘ ಸಂಸ್ಥೆಗಳನ್ನು ಹುಟ್ಟಿಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಇತಿಹಾಸ ನಿರ್ಮಾಣ ಮಾಡಿರುವಂಥ ಮಾಜಿ ಸಚಿವರಾದ SR ಪಾಟೀಲ್ ರವರೇ, ಉಪನ್ಯಾಸಕರಾಗಿ ಆಗಮಿಸಿರುವಂಥ ಹಿರೇಮಠರವರೇ, ವಿನೋದ್ ಹತ್ತಳ್ಳಿಯವರೇ, ನಮ್ಮೆಲ್ಲರಿಗೂ ಹಿರಿಯರಾದ ರಾಮನಗೌಡ ಜಕ್ಕನಗೌಡರವರೇ, ಹನುಮಂತ ಸೂಲಿಕೇರಿಯವರೇ, ಮತ್ತೆ ವೇದಿಕೆ ಮೇಲೆ ಆಸೀನರಾದಂಥ ಕುಮಾರ್ ದೇಸಾಯಿ ಅವರೇ, ಎಲ್ಲ ಮಾಜಿ ಸೈನಿಕರುಗಳಿಗೆ, ವೇದಿಕೆಯನ್ನು ಅಲಂಕರಿಸಿಕೊಂಡಿರುವಂಥ ಹಿರಿಯರೇ, ಈ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಸ್ವಾತಂತ್ರ್ಯದ ನಂತರ ಅನೇಕ ಯುದ್ಧಗಳನ್ನು ನಮ್ಮ ದೇಶ ಮಾಡಿದೆ. ಚೀನಾ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಇತ್ತೀಚೆಗೆ ಕಾರ್ಗಿಲ್ ಇರ್ಬೋದು, ಆನಂತರ ಸಿಂಧೂರ ಒಂದು ಗೈದೆ ಇರಬಹುದು. ಪ್ರತಿಯೊಂದರಲ್ಲಿಯೂ ಸಹಿತ ನಮ್ಮ ಸೈನ್ಯ ತನ್ನ ಮೇಧಾವಿತನವನ್ನು ಮೆರೆದಿದೆ. ವಿಶೇಷವಾಗಿ 1971ನೇ ಇಸ್ವಿಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಇದ್ದಾಗ
ಇಡೀ ಪಾಕಿಸ್ತಾನವನ್ನ ನಮ್ಮ ದೇಶದ ಸೈನಿಕರು ತಮ್ಮ ಇದರೊಳಗೆ ತೆಗೆದುಕೊಂಡ್ರು. ಆ ಸಂದರ್ಭದೊಳಗೆ ಪಾಕಿಸ್ತಾನ ದೇಶ ಇರ್ಲಾರ್ದಂಗೆ ನಿರ್ಣಯ ತಗೋಬೋದಾಗಿತ್ತು. ಅದನ್ನು ಜಾಣತನದಿಂದ ವಿಭಾಗ ಮಾಡಿದರು, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಅಂತ ಹೇಳ್ತಾರೆ. ಅಂಥ ಒಂದು ಘಟನೆಯನ್ನು ನಾವೆಂದೂ ಮರೀಲಿಕ್ಕಾಗೋದಿಲ್ಲ. ಚೀನಾ ಯುದ್ಧ ಮಾಡೋ ಸಂದರ್ಭದೊಳಗೆ ಚೀನಾ ಇಂಡಿಯಾ ಬಾಯಿ ಬಾಯಿ ಅಂತ ಹೇಳ್ಕೊಂಡು ಹೇಳ್ತಿದ್ರು ನಮ್ಮ ನೆಹರೂರವರು. ಆದರೆ ಚೀನಾ ನಮಗೆ ಮೋಸ ಮಾಡ್ತೀವಿ. ಚೀನಾ ದೇಶ ನಮ್ಮ ಗಡಿಯನ್ನು ಅತಿಕ್ರಮಣ ಮಾಡೋ ಸಲುವಾಗಿ ನಮ್ಮ ಕಡೆ ಇನ್ನೂ ಅದೇ ಸ್ವಾತಂತ್ರ್ಯ ಸಿಕ್ಕಿತ್ತು, ಯಾವುದೂ ಅಂಥ ಸಲಕರಣೆಗಳಿದ್ದಿದ್ದಿಲ್ಲ. ಅವಾಗ ಅನಿವಾರ್ಯವಾಗಿ ಚೀನಾ ಯುದ್ಧದಲ್ಲಿ ನಾವು ಹಿನ್ನಡೆ ಪಡೆಯುವಂಥದ್ದು ಆಯಿತು. ಇತ್ತೀಚೆಗೆ ಈಗ ನಮ್ಮ ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದಾಗ ಯಾವುದೇ ರಾಷ್ಟ್ರಕ್ಕೂ ಸಹಿತ ಈ ಸೈನಿಕ ಶಕ್ತಿ ಏನಿದೆ ಯಾವ ದೇಶಕ್ಕೂ ನಮ್ದು ಕಡಿಮೆ ಇಲ್ಲ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಭಾಳ ಧೈರ್ಯದಿಂದ ಹೇಳಬೇಕಾಗ್ತದೆ. ಅಷ್ಟು ಉತ್ತಮ ರೀತಿಯೊಳಗೆ ಇವತ್ತು ಆಮೇಲೆ ಬೇರೆ 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 ದೇಶದೊಳಗೆ ಕ್ರಾಂತಿಗಳು ನೋಡ್ತಾ ಇದ್ದೀವಿ ನಾವು, ಸೈನಿಕ ಕ್ರಾಂತಿಗಳನ್ನು. ಅದು ನಮ್ಮ ದೇಶದೊಳಗೆ ಎಂದೂ ಆಗಿಲ್ಲ. ಅದಕ್ಕೆ ಶಿಸ್ತು, ದೇಶ ಪ್ರೇಮ ಅನ್ನೋದಕ್ಕೆ ಈ ಸೈನಿಕರ ಬಗ್ಗೆ ನಾವು ಹೇಳಬೇಕತ್ತೆ ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ನಾವು ಯಾರೇ ಇರಲಿ, ಎಷ್ಟೇ ದೊಡ್ಡವರಿರಲಿ, ಸೈನಿಕರಿಗೆ ತಲೆಬಾಗುವಂತಹ ಗುಣವನ್ನು ನಾವೆಲ್ಲರೂ ಬೆಳೆಸ್ಕೊಳ್ಳೋಣ ಅನ್ನುವಂಥ ವಿನಂತಿ ಎಲ್ಲರಲ್ಲಿ ಮಾಡ್ಕೋತೀನಿ ನಾನು. ಅವರು ಸೈನಿಕರು ಅವರೇನಾಗ ಸೈನಿಕರು ಬರಬಾರ್ದು, ಆ ಶಬ್ದ ಬರಬಾರ್ದು. ನಮ್ಮ ದೇಶ ಕಾಯ್ದ ರಕ್ಷಕರು ಅನ್ನಬೇಕು ನಾವು ಅವರಿಗೆ. ಆ ಕೆಲಸ ಮಾಡಿ ಬಂದಿದ್ದೀರಿ, ಭಾಳ ನಮ್ಗೆ ಹೆಮ್ಮೆ ಇದೆ, ಗೌರವ ಇದೆ. ಎಂದೂ ಸಹಿತ ನಾವು ನಮ್ಮ ಜೀವಿತದ ಅವಧಿಯವರೆಗೆ ದೇಶದ ಬಗ್ಗೆ ಯಾರು ಕಾಳಜಿ ಐತಿ, ಪ್ರೀತಿ ಐತಿ, ಅವರೆಂದೂ ಸೈನಿಕರು ಮರಿಬಾರ್ದು ಅನ್ನುವಂಥ ವಿಚಾರನ ಹಂಚಿಕೊಳ್ಳಿಕ್ಕೆ ಇಚ್ಛೆ ಮಾಡ್ತೀನಿ. ಅದಕ್ಕೆ ಇವತ್ತು ಒಂದು ಕ್ಷಮ ಮಾಡಬೇಕು ನೀವಮ್ಮ. ಎರಡೂ ಸಹಿತ ನನಗಿದು ನಿಮ್ಮ ಕಾರ್ಯಕ್ರಮ ಇದ್ದಿದ್ದು ನನಗೆ ಗೊತ್ತಿದ್ದಿಲ್ಲ. ನಮ್ಮ PA ಕಳಿಸ್ಕೊಟ್ರೆ ನಿನ್ನೆ ನೋಡ್ತೀನಿ, ಯಾರು ಹೇಳೇ ಇಲ್ಲರಪ್ಪ ಅಂದೆ. ಆದರೂ ಹೋಗೋಣ, ಇದನ್ನು ಬಿಡ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳ್ಕೊಂಡು ಹೇಳಿ, ಅದರ ದುರ್ದೈವ ಏನಂದ್ರೆ ನಿಮ್ಮದು 11 ಗಂಟೆಗೆ ಪತ್ರಿಕಾ, ಇದನ್ನು 11 ಗಂಟೆಗೆ. ನಾ ಕೇಳಿ ನಮ್ಮ PA ಅವರಿಗಿಲ್ಲ, ಅವ್ರಿಗೆ ಕೇಳ್ರಿ, ಅವರ ಫಸ್ಟ್ ಸೈನಿಕರ ಮುಗಿಸೋನು, ನಂತರ ಪತ್ರಿಕಾ ಇದನ್ನು ಮಾಡೋಣ ಅಂತ ಹೇಳಿದೆ ನಾನು. ಇಲ್ಲ, ಅದು ಮುಗಿದ ಬಳಕನ ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ನಿಮ್ಮಲ್ಲಿ ಸಂದೇಶ ಬಂದಾಗ ನಾವು ಅದನ್ನು ಮುಗಿಸ್ಕೊಂಡು ಇವತ್ತು ನಾನಾಗಲಿ, SR ಪಾಟೀಲ್ ಆಗಲಿ, ಮೀರಾಣಿ ಅವರಾಗಲಿ ಇಲ್ಲಿ ಬಂದಿದ್ದೀವಿ ಅಂತ ಮಾತನ್ನು ನಾನು ಹೇಳಿ ಕೆಲಸ ಮಾಡ್ತೀನಿ. ಈ ಸಂದರ್ಭದೊಳಗೆ ನಿಮ್ಮ ಸೈನಿಕರು ಯಾವುದೇ ಬೇಡಿಕೆಗಳಿದ್ದರೂ ಸಹಿತ ನಾವೆಲ್ಲರೂ ಈಡೇರಿಸ್ತೀವಿ ಅನ್ನೋಂಥ ಮಾತನ್ನು ಹೇಳಿ, ನಿಮ್ಮದು ಈಗಾಗಲೇ ಜಾಗೆ ಇತ್ತಂದ್ರೆ ಐತದಲ್ರಿ, ನಿಮ್ಮದು ಉತ್ತಾರ ಐತೆ. ನಾನು ಮುಖ್ಯಮಂತ್ರಿಗಳ ಒಂದು ಅನುದಾನದಲ್ಲಿ ಆಗಲಿ ಅಥವಾ ಶಾಸಕರ ನಿಧಿಯೊಳಗೆ 25 ಲಕ್ಷ ರೂಪಾಯಿಗಳನ್ನು ನಿಮ್ಮ ಕಟ್ಟಡಕ್ಕೆ ಕೊಡಲಿಕ್ಕೆ ನಾನು ಸಿದ್ಧನಿದ್ದೀನಿ. ಇವತ್ತು ಉತ್ತಾರ ಕೊಡ್ರಿ, ನಾಳೆ ಪತ್ರ ಕೊಡ್ತೀನಿ. ಅದಕ್ಕೆ ದಯಮಾಡಿ ನಾನು ಈಗಾಗಲೇ ಕಾಗಲ್ಗುಮ್ದಾಗ ಮಾಡಿದ್ದೀನಿ ಸೈನಿಕ ಭವನ. ಬಾಗಲಕೋಟೆ ಅವ್ರು ಬಂದು ಕೇಳಿದಾಗ ಅಲ್ಲಿನೂ ನನ್ನ ಕ್ಷೇತ್ರದಲ್ಲಿ ಕೊಟ್ಟಿದ್ದೀನಿ. 2 ಕಡೆ ಈಗಾಗಲೇ ಸೈನಿಕರ ಭವನ ಮಾಡಲಿಕ್ಕೆ ನಾನು ಅನುದಾನ ಕೊಟ್ಟಿದ್ದೀನಿ. ಇಲ್ಲೇನೈತಿ, ಬೀಳಿಗೆ ಇದು ನಮ್ಮ ಸ್ವಂತ ತಾಲೂಕು ಇರೋದ್ರಿಂದ ಅಲ್ಲಿಗಿಂತ ಹೆಚ್ಚು ಅನುದಾನ ನಿಮಗೆ 25 ಲಕ್ಷ ರೂಪಾಯಿ ನಾನು ಘೋಷಣೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿ, ನೀವು ನಾಳೆ ಬಂದರೆ ನಾಳೆ ನಾನು ಲೆಟರ್ ಕೊಡ್ತೀನಿ. ನೀವು ಒಂದು ವಾರದೊಳಗೆ ಸ್ಯಾಂಕ್ಷನ್ ಒಳಗೆ ನಿಮ್ಮ ಕೆಲಸನ ಪ್ರಾರಂಭ ಮಾಡ್ಬೋದು. ಅಷ್ಟು ಮಾತನ್ನು ಹೇಳಿ ನಿಮಗೆ ನಿಮ್ಮ ಜೊತೆಗೆ ನಾನು ಅಪಾರವಾದ ಗೌರವದೊಂದಿಗಿದ್ದೀನಿ, ನಿಮ್ಮ ಜೊತೆಗೆ ಪ್ರೀತಿಯನ್ನು ಹಂಚ್ಕೊಂಡಿದ್ದೀನಿ, ಇನ್ನೂ ಸಹಿತ ನಿಮ್ಮ ಜೊತೆಗೆ ಇರ್ತೀನಿ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ನಮಸ್ಕರಿಸಿ ಎರಡು ಮಾತು ಮುಗಿಸ್ತೇನೆ.